ವಸ್ತುಗಳು ಬೇಕಾದ್ರೆ ದುಡ್ಡಿಂದ ಕೊಂಡ್ಕೋಬೇಕು, ರೆಸ್ಪೆಕ್ಟ್ ಬೇಕಾದ್ರೆ ಆ ದುಡ್ಡು ನಮ್ಮ ಮೈ ಮೇಲೆ ಕಾಣಿಸ್ಬೇಕು. ಓಡ್ತಾ ಇರೋ ಪ್ರಪಂಚಕ್ಕೆ ಈ ಲೈನ್ ಏನೋ ಚೆನ್ನಾಗಿದೆ, ಆದ್ರೆ ಮನಿ ಮೇಕಿಂಗ್ ಸುಲಭನಾ? ನೋ ವೇ, ಚಾನ್ಸೇ ಇಲ್ಲ. ರಿಯಲ್ ಲೈಫಲ್ಲಿ ಶಾರ್ಟ್ ಕಟ್ ಒಳ್ಳೇದೂ ಅಲ್ಲ, ಬಟ್ ಒಂದು ಕಥೆ ಆಗಿ ಇಂಥ ಐಡಿಯಾಗಳೇ ಯಾವಾಗ್ಲೂ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು. ಜಾಸ್ತಿ ಏನಿಲ್ಲ, ಎಕ್ಸಿಕ್ಯೂಷನ್ ಪಕ್ಕ ಇರಬೇಕು ಅಷ್ಟೇ. ಅಂಡ್ ಅದು ಆಯ್ತು ಅನ್ಕೊಳ್ಳಿ, ಆ ಕಥೆ ಎಂಥ ಒಳ್ಳೆ ಎಂಟರ್ಟೈನಿಂಗ್ ಥ್ರಿಲ್ಲರ್ ಆಗಿ ಬಂದು ನಿಲ್ಲತ್ತೆ ಅನ್ನೋದನ್ನ ಈ ಸಿನಿಮಾ ತೋರ್ಸ್ಕೊಟ್ಟಿದೆ. ಬ್ರಾಟ್ ಇದು ಡಾರ್ಲಿಂಗ್ ಕೃಷ್ಣ ಅವರು ಆಕ್ಟ್ ಮಾಡಿ ಶಶಾಂಕ್ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಒನ್ಲೈನ್ ಸ್ಟೋರಿ ಕಡೆ ಬಂದ್ರೆ ನಮ್ಮ ಮುಖ್ಯ ಪಾತ್ರ ಕ್ರಿಸ್ಟಿ. ಅವನಿಗೆ ತಾನಿರೋ ಪರಿಸ್ಥಿತಿಯಿಂದ ಹೊರಗ್ ಬರಬೇಕು, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಶಾರ್ಟ್ ಕಟ್ ಆದ್ರೂ ಪರವಾಗಿಲ್ಲ, ಅತಿ ವೇಗವಾಗಿ ದುಡ್ಡು ಮಾಡಬೇಕು ಅನ್ನೋ ಆಸೆ. ಬಟ್ ಅವರಪ್ಪ ಮಹದೇವಪ್ಪ ಸಿನ್ಸಿಯರ್ ಅಂಡ್ ಹಾನೆಸ್ಟ್ ಕಾನ್ಸ್ಟೇಬಲ್, ಸೊ ಅಡ್ಡದಾರಿಗೆ ಅವಕಾಶನೇ ಇಲ್ಲ. ಬಟ್ ಹೀಗಿರುವಾಗ್ಲೇ ಒಂದು ದಿನ ಒಂದು ನಾಯಿಯಿಂದ ಈ ರೂಲ್ ಬ್ರೇಕ್ ಆಗತ್ತೆ, ಅಪ್ಪನ ಮಾತನ್ನ ಮೀರ್ಲೇಬೇಕಾಗತ್ತೆ. ಸೊ ಅದು ಯಾಕೆ, ಅಲ್ಲಿಂದ ಮುಂದೆ ಏನಾಯ್ತು, ಇವನ್ ಅನ್ಕೊಂಡಿದ್ದೆಲ್ಲ ಆಯ್ತಾ, ಆ ಏನು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನು ಆಕ್ಚುಯಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇದರಲ್ಲಿ ನನಗೆ ವರ್ಕ್ ಆದಂತ ಪಾಯಿಂಟ್ಸ್ ಕಡೆ ಬರೋದಾದ್ರೆ, ಮೊದಲನೇದಾಗಿ ದ ಸ್ಟೋರಿ ಟೆಲಿಂಗ್ ಅಂಡ್ ದ ಸ್ಕ್ರೀನ್ ಪ್ಲೇ. ಇಲ್ಲಿರೋದು ಎರಡೇ ಪಾತ್ರಗಳು, ಒಂದು ಕ್ರಿಸ್ಟಿ ಅಂಡ್ ಇನ್ನೊಂದು ದುಡ್ಡು. ಅಂಡ್ ಇಡೀ ಸಿನಿಮಾ ಇವರ ಮೇಲೆನೆ ಸುತ್ತಾ ಇರುತ್ತೆ. ಹಾಡುಗಳಲ್ಲಿ ಪ್ಲೇಸ್ಮೆಂಟ್ ಇಶ್ಯೂ ಅನ್ನೋದೊಂದನ್ನ ಬಿಟ್ರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲೂ ಡಿವಿಯೇಷನ್ ಅಂತ ಇಲ್ಲ. ಬೇಡದೇ ಇರೋ ಸೀಕ್ವೆನ್ಸಸ್ ಗಳನ್ನ ತಂದು ಸೇರ್ಸಿಲ್ಲ. ಇವನ್ ಫ್ಯಾಮಿಲಿ, ಪ್ರೀತಿಸಿರೋ ಹುಡುಗಿ, ಅವರಿಗೆ ಅಂತ ಒಂದಷ್ಟು ಬರ್ದಿದ್ರು ಕೂಡ ಅಪ್ಪ, ಅಮ್ಮ, ಹುಡುಗಿ, ಸ್ನೇಹಿತರು, ಈ ಕಡೆ ಎದುರಿಗೆ ನಿಲ್ಲುವಂಥವ್ರು ಎಲ್ಲರೂ ಆ ದುಡ್ಡು ಅನ್ನೋದಕ್ಕೆನೆ ಕನೆಕ್ಟ್ ಆಗಿರ್ತಾರೆ. ಅದೇ ಎಮೋಷನ್ ನಲ್ಲಿ ಬೆರ್ತ್ ಹೋಗಿರ್ತಾರೆ. ಅವರ ಸೀಕ್ವೆನ್ಸಸ್ ಕೂಡ ಇಲ್ಲಿರೋ ಕೋರ್ ಐಡಿಯಾಗೆ, ಕಾನ್ಸೆಪ್ಟ್ಗೆ, ಪ್ರೊಸೀಡಿಂಗ್ಸ್ಗೆ ಸಹಾಯ ಮಾಡುತ್ತವೆ. ಆದ್ರೆ ಲಿಟರಲ್ ಆಗಿ ಒಂದೇ ಒಂದು ಕನ್ವರ್ಸೇಷನ್, ಸಿಚುವೇಶನ್, ಪಾತ್ರ ಇದರಿಂದ ಹೊರತಾಗಿಲ್ಲ. ಸಿನಿಮಾ ಶುರುವಿನಿಂದನೇ ಹೆವಿ ಇಂಟ್ರೆಸ್ಟಿಂಗ್ ಆಗಿ ಹೆಚ್ಚು ಸಮಯನ ತಗೊಳ್ದೇನೆ ಒಳಗೆ ಇಳಿದು ಬಿಡತ್ತೆ. ಅಂಡ್ ಇಳಿದಿದ್ದು ನಿಲ್ಲೋದಿಲ್ಲ, ನಿಮ್ಮನ್ನ ಆರಾಮಾಗಿ ಎಳ್ಕೊಂಡು ಹೋಗತ್ತೆ. ಕ್ರಿಸ್ಟಿ ಯಾಕೆ ಹೀಗೆ, ಹೋಗ್ತಾ ಇರೋ ರೂಟ್ ಏನು, ಅಂಡ್ ಇದೇ ದಾರಿ ಬೇಕಿತ್ತಾ ಅನ್ನೋದಕ್ಕೆ ತುಂಬಾನೇ ಸಟಲ್ ಆಗಿ ಆನ್ಸರ್ ಮಾಡ್ತಾ ಆ ಸೀಕ್ವೆನ್ಸಸ್ ಗಳನ್ನ ಅಷ್ಟೇ ನೀಟ್ ಆಗಿ ಓಪನ್ ಅಂಡ್ ಕ್ಲೋಸ್ ಮಾಡ್ತಾರೆ. ಬೆಸ್ಟ್ ಪಾರ್ಟ್ ಅಂದ್ರೆ ಈ ಸಲ ಇಲ್ಲಿ ಏನನ್ನೋ ಪ್ರೀಚ್ ಮಾಡೋದಕ್ ನೋಡಿಲ್ಲ. ಕೌಸಲ್ಯ ಸುಪ್ರಜಾ ರಾಮದಲ್ಲಿ ಕಥೆಗಿಂತ ಒಪಿನಿಯನ್ ಗಳೇ ಡಾಮಿನೇಟ್ ಮಾಡಿದ್ವು. ಆ ರೈಟಿಂಗ್ ನನಗೆ ಅಷ್ಟಾಗಿ ಹಿಡ್ಸಿರ್ಲಿಲ್ಲ ಕೂಡ. ಬಟ್ ಅದನ್ನ ಇಲ್ಲಿ ಶಶಾಂಕ್ ಅವರು ಅರ್ಥ ಮಾಡ್ಕೊಂಡು ಬಂದ ಹಾಗಿದೆ. ಒಂದು ಕಥೆ ಆಗಿ, ಥ್ರಿಲ್ಲರ್ ಆಗಿ, ಎಂಟರ್ಟೈನ್ಮೆಂಟ್ ಗೆ ಬೆಲೆ ಕೊಟ್ಟು ಆ ನಿಟ್ಟಿನಲ್ಲಿ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿದ್ದಾರೆ. ಒಂದೊಳ್ಳೆ ಡಿಸಿಷನ್ ಅಂತ ಹೇಳ್ತೀನಿ. ಇನ್ನು ಇಂಥ ಸಿನಿಮಾಗಳಲ್ಲಿ ಎರಡನೇ ಅರ್ಧಕ್ಕೆನೆ ಅರ್ಧ ಕಂಪ್ಲೇಂಟ್ಸ್ ಬಂದಿರ್ತವೆ. ಫಸ್ಟ್ ಹಾಫ್ ಚೆನ್ನಾಗಿರುತ್ತೆ, ಸೆಕೆಂಡ್ ಹಾಫ್ ಅದನ್ನ ಎಲ್ಲೋ ಮ್ಯಾಚ್ ಮಾಡೋದಕ್ಕೆ ಆಗದೇನೆ ಹಿಂದೆ ಉಳಿಯತ್ತೆ ಅಂತ. ಬಟ್ ಇಲ್ಲಿ ಅದು ಕೂಡ ಎಂಗೇಜಿಂಗ್ ಆಗಿದೆ. ಬಿಕಾಸ್ ದುಡ್ಡು ಅಂತ ಹೇಳಿದ ಮೇಲೆ ಅದು ಕೂಡ ಇವನು ಹೋಗ್ತಾ ಇರೋ ರೂಟ್ ಅಲ್ಲಿ ಯಾವ ಲೆವೆಲ್ ರಿಸ್ಕ್ ಇರುತ್ತೆ ಅನ್ನೋದು ಗೊತ್ತಿದ್ರು ಕೂಡ ಸ್ಟೇಕ್ಸ್ ಅಂತೀವಲ್ಲ, ಅದನ್ನ ಮೇಲ್ ಏರಿಸ್ತಾನೆ ಇರ್ತಾನೆ. ಸರಿ ಆಯ್ತಲ್ವಾ, ಇಷ್ಟೇ ಬಿಡು, ಈಗ ಮುಗೀತು, ಅಣ್ತಮ್ಮ ಇನ್ನೇನು ಬೀಳ್ತಾನೆ ಅನ್ಕೊಳ್ಳೋ ಅಷ್ಟ್ರಲ್ಲೇ ಅದು ಇನ್ನೊಂದು ಹಂತ ಮೇಲ್ ಹೋಗಿರತ್ತೆ ಅಥವಾ ಬೇರೆ ಕಡೆ ತಿರುಗಿರತ್ತೆ. ಸೊ ಸ್ಕ್ರೀನ್ ಪ್ಲೇ ಟೈಟ್ ಆಗಿದೆ, ಫ್ಲೋ ಅಲ್ಲಿ ಹೋಗ್ತಾ ಇರತ್ತೆ ಸಿನಿಮಾ. ಅಂದ್ರೆ ಬರ್ದಿರೋ ಅಷ್ಟು ಸೀಕ್ವೆನ್ಸಸ್, ಕ್ಯಾರೆಕ್ಟರ್ಸ್, ಸಂಭಾಷಣೆಗಳು ಎಲ್ಲ ಒಂದೇ ಐಡಿಯಾ, ಆ ಕೋರ್ ಕಾನ್ಸೆಪ್ಟ್ ಮೇಲೆನೆ ಕಾನ್ಸಂಟ್ರೇಟ್ ಆಗಿದ್ರೆ ಅಲ್ಲಿ ಬ್ರೇಕ್ ಅಂತಾನೆ ಇರಲ್ಲ ಅಲ್ವಾ. ಆ ತರ ಲ್ಯಾಗ್ ಆಗ್ದೇನೆ, ಸ್ಲೋ ಆಗ್ದೇನೆ ಸಿನಿಮಾ ಓಡ್ತಾ ಇರತ್ತೆ. ಮೈನ್ಲಿ ಇದರ ರೈಟಿಂಗ್, ಕ್ಯಾರೆಕ್ಟರ್ಗೆ ಒಂದು ಗುರಿ ಇದೆ, ಮೋಟೋ ಇದೆ, ಸಣ್ಣದಾಗಿ ಎಲಿಮೆಂಟ್ ಗಳನ್ನ ತಂದು ಡೀಟೇಲ್ಸ್ ನ ಬಿಲ್ಡ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಕ್ಯಾರೆಕ್ಟರ್ ಫುಲ್ ಸರ್ಕಲ್ ಬಂದ್ರೂ ಕೂಡ ಉದ್ದೇಶ ಮಾತ್ರ ಕೆಳಗ್ ಬೀಳಲ್ಲ. ಸಮ್ಟೈಮ್ಸ್ ಔಟ್ ಆಫ್ ದ ಬಾಕ್ಸ್ ಹೋಗುತ್ತೆ, ಬಟ್ ಅಲ್ಲಿ ಒಂದು ಟ್ವಿಸ್ಟ್ ಅನ್ನ ಇಟ್ಟು ವಾಪಸ್ ಒಳಗೆ ಎಳ್ಕೊಳ್ತಾರೆ. ಅದರಿಂದ ಮೂಮೆಂಟ್ ಗಳು ಕೂಡ ಕ್ರಿಯೇಟ್ ಆಗಿದೆ. ಅದೇ ಹೇಳದ್ನಲ್ವಾ, ಈ ಸಲ ಪ್ರೀಚ್ ಮಾಡೋದಕ್ ನೋಡಿಲ್ಲ, ಅದರಿಂದಾನೇ ಸಿನಿಮಾಗೆ ಪಾಸಿಟಿವ್ ಆಗಿರೋದು. ಹಾಗೆ ಬರ್ದಿರೋ ಸೀಕ್ವೆನ್ಸಸ್ ಅಲ್ಲಿ ಇಂಟೆಲಿಜೆಂಟ್ ರೈಟಿಂಗ್ ಕೂಡ ಇತ್ತು. ಪ್ರಾಕ್ಟಿಕಲಿ ಇದು ಆಗುವಂತದ್ದ, ಆ ಸಂದರ್ಭದಲ್ಲಿ ಇದೆಲ್ಲ ನಡೆಯತ್ತಾ, ಆ ರೀತಿ ಕ್ವೆಶ್ಚನ್ ಗಳೇ ನಮ್ಮಲ್ಲಿ ಹುಟ್ಟಲ್ಲ, ಕನ್ಫ್ಯೂಷನ್ ಇರಲ್ಲ. ತುಂಬಾನೇ ಕ್ಲಿಯರ್ ಆಗಿ, ಲಾಜಿಕಲ್ ಆಗಿ ಕನ್ವಿನ್ಸ್ ಮಾಡ್ತಾರೆ. ಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಆ ಕ್ಯಾರೆಕ್ಟರ್ ಹೇಗೆ ಡೆವಲಪ್ ಆಗಿದೆ, ಹೇಗೆ ಹೋಗುತ್ತೆ, ಅಂಡ್ ಕೊನೆಗೆ ಬರುವಂತ ಟ್ವಿಸ್ಟ್ ಗಳು, ಇವೆಂಟ್ ಗಳು, ಅಂದ್ರೆ ಈ ಪ್ರೊಸೆಸ್ ಆಗಿರೋ ರೀತಿನೇ ಅಷ್ಟು ಕನ್ವಿನ್ಸಿಂಗ್ ಅಂತ ಅನ್ಸುತ್ತೆ. ಅಥವಾ ಆ ಪಾತ್ರಕ್ಕೆ ಇವ್ರಿಟ್ಟಿರೋ ಎಲಿಮೆಂಟ್ ಗಳು ಅವೆಲ್ಲದನ್ನ ನಂಬೋ ಹಾಗೆ ಮಾಡುತ್ತೆ. ಸೊ ಆ ರೀಸನಿಂಗ್ ನನಗೆ ಸಖತ್ ಇಷ್ಟ ಆಯ್ತು. ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಇದು ಡಾರ್ಲಿಂಗ್ ಕೃಷ್ಣ ಅವರ ಡಾಮಿನೇಷನ್. ಹಿಂದಿನ ಸಿನಿಮಾಗಳಿಗೆ ಅವರ ಪಾತ್ರಕ್ಕೆ ಬಂದಂತ ಫೀಡ್ಬ್ಯಾಕ್ ಅನ್ನ ತಗೊಂಡಿದ್ದಾರೆ. ಸೊ ಲುಕ್ ಅಂಡ್ ಫೀಲ್ ಮೇಲೂ ಕೂಡ ಒಂದಷ್ಟು ವರ್ಕ್ ನಡೆದಿದೆ. ಸೊ ದಿಸ್ ಇಸ್ ಬೆಟರ್. ತುಂಬಾ ಒಳ್ಳೆ ರೀತಿಯಲ್ಲಿ ಕನ್ವಿನ್ಸಿಂಗ್ ಆಗಿ ನಿಭಾಯಿಸಿದ್ದಾರೆ ತಮ್ಮ ಪಾತ್ರನ. ಹಾಗೆ ಅಚ್ಯುತ್ ಕುಮಾರ್ ಅವರು ಒಬ್ಬ ನಿಷ್ಠಾವಂತ ಪೊಲೀಸ್, ತಮ್ಮ ಐಡಿಯಾಲಜಿನ ಬಿಟ್ಕೊಡ್ದೇನೆ ಅಚ್ಚುಕಟ್ಟಾಗಿ ತಮ್ಮ ಪಾತ್ರನ ಕ್ಯಾರಿ ಮಾಡಿದ್ದಾರೆ. ಆಲ್ಸೋ ಅವರ ಕಡೆಯಿಂದ ಬಂದಂತ ಡೈಲಾಗ್ಗಳು ಕೂಡ ಇಷ್ಟ ಆದ್ವು. ಇದ್ರ ಹೊರತಾಗಿ ರಮೇಶ್ ಅವರ ಇನ್ಸ್ಪೆಕ್ಟರ್ ರೋಲ್ ಅಟೆನ್ಷನ್ ನ ಪಡ್ಕೊಳ್ಳುತ್ತೆ. ಹಾಗೆ ಡ್ರ್ಯಾಗನ್ ಮಂಜು ಅವರು ಕೆಟ್ಟ ಪರ್ಫಾರ್ಮೆನ್ಸ್ ಅನ್ನೋದು ಅವ್ರ ಡಿಕಾಕ್ಷನರಿಲೇ ಇಲ್ಲ ಅನ್ಸುತ್ತೆ. ಬಟ್ ಈ ಸಲ ಆ ಟೆರರ್ ಲುಕ್ ಜೊತೆಗೆ ಹ್ಯೂಮರ್ ಕೂಡ ಸಖತ್ತಾಗಿ ವರ್ಕ್ ಆಗಿದೆ. ಇನ್ನು ಇದನ್ನ ಬಿಟ್ಟು ಕ್ಲೈಮ್ಯಾಕ್ಸ್ ಟ್ವಿಸ್ಟ್, ಪ್ರತಿ ಇವೆಂಟ್ ನಂತರ ಸಣ್ಣದಾಗಿ ತಂದಿರೋ ಹೀರೋಯಿಸಂ, ಎಲಿವೇಶನ್, ಕಾಲ್ ಬ್ಯಾಕ್ ಮೂಮೆಂಟ್ಗಳು ಅದು ಕೂಡ ಇಷ್ಟ ಆದ್ವು.
ನೆಗೆಟಿವ್ಸ್ ಕಡೆ ಬಂದ್ರೆ ಪರ್ಸನಲಿ ನನಗೆ ಇದರ ಟ್ರೀಟ್ಮೆಂಟ್ ಇನ್ನೂ ಬೆಟರ್ ಆಗ್ಬೋದಾಗಿತ್ತು ಅನ್ನೋ ಒಪಿನಿಯನ್ ಇದೆ. ಅದರಿಂದ ಪ್ರೆಡಿಕ್ಟಬಿಲಿಟಿ ಕೂಡ ಕಮ್ಮಿ ಆಗಿರ್ತಿತ್ತು. ದುಡ್ಡು, ಅದರ ಹಿಂದೆ ಇರೋ ರಿಸ್ಕಿ ಕಮಿಟ್ಮೆಂಟ್, ಹಂತ ಹಂತವಾಗಿ ಮೇಲ್ ಹೋದ ಹಾಗೆ ಅಲ್ಲಿ ಬಿಲ್ಡ್ ಆಗೋ ಇಂಟೆನ್ಸಿಟಿ, ಓವರ್ ಆಲ್ ಇವೆಲ್ಲದಕ್ಕೂ ಇನ್ನೂ ಒಳ್ಳೆ ಪೊಟೆನ್ಷಿಯಲ್ ಇತ್ತು. ಬಟ್ ಅದೆಲ್ಲ ರುಟೀನ್ ಸ್ಟೈಲ್ ಟ್ರೀಟ್ಮೆಂಟ್ ಇಂದ ಅನ್ಕೊಂಡ ಮಟ್ಟಿಗೆ ರೀಚ್ ಆಗಿಲ್ಲ. ಜೊತೆಗೆ ಟೆಕ್ನಿಕಲಿನೂ ಅಷ್ಟೇ, ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್, ಫ್ರೇಮ್ಸ್ ಅವೆಲ್ಲದನ್ನ ಎಡಿಟ್ ಮಾಡಿರೋ ರೀತಿ ಅಪ್ಗ್ರೇಡ್ ಆಗಿ ಬಂದಿದ್ರೆ ಆ ಟೋಟಲ್ ಔಟ್ಪುಟ್ ಡಿಫ್ರೆಂಟ್ ಆಗಿ ಕಂಡಿರೋದು. ಬಟ್ ಈಗ ಅದು ಹೊರಗಿನಿಂದ ಅಷ್ಟು ಅಟ್ರಾಕ್ಟಿವ್ ಅಂತ ಅನ್ಸಲ್ಲ. ಹಾಗೆ ಮ್ಯೂಸಿಕ್ ಅಂತ ಬಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಡೀಸೆಂಟ್ ಆಗಿದೆ, ಇಂಪ್ರೆಸ್ ಮಾಡಲ್ಲ. ಹಾಡು ಚೆನ್ನಾಗಿದೆ, ಬಟ್ ಪ್ಲೇಸ್ಮೆಂಟ್ ಅಷ್ಟು ಸರಿ ಆಗ್ಲಿಲ್ಲ. ಬಟ್ ಇವುಗಳ ಹೊರತಾಗಿ ಹೇಳ್ಕೊಳ್ಳುವಂತ ಮೇಜರ್ ನೆಗೆಟಿವ್ಸ್ ನನಗೇನು ಕಾಣ್ಲಿಲ್ಲ. ಟೋಟಲ್ ಆಗಿ ಸಿನಿಮಾ ಚೆನ್ನಾಗಿದೆ, ಇಟ್ಸ್ ಅ ಗುಡ್ ವಾಚ್. ಒಂದು ಎಂಟರ್ಟೈನರ್ ಆಗಿ, ಥ್ರಿಲ್ಲರ್ ಆಗಿ, ಸಿನಿಮಾದಲ್ಲಿ ಏನೇನ್ ಇರಬೇಕು ಅದೆಲ್ಲ ಇಲ್ಲಿ ಇದೆ. ಕ್ಯಾರೆಕ್ಟರ್ ಪರ್ಸ್ಪೆಕ್ಟಿವ್ ಇಂದ ನೀಟಾಗಿ ಪ್ಯಾಕ್ ಆಗಿದೆ. ಮುಖ್ಯವಾಗಿ ಎಲ್ಲೂ ಡ್ರ್ಯಾಗ್ ಆಗಿಲ್ಲ. ಆಲ್ಸೋ ಹಿಂದಿನ ಸಿನಿಮಾದ ತರ ಏನನ್ನೋ ಪ್ರೀಚ್ ಮಾಡೋ ಹಾಗೆ ಒಪಿನಿಯನ್ ಗಳನ್ನ ಕೂಡ ತಂದಿಲ್ಲ. ಪ್ಯೂರ್ ಸಿನಿಮಾ, ಪ್ಯೂರ್ ಸ್ಟಫ್ ಅಂಡ್ ಟ್ವಿಸ್ಟ್ ಗಳಿರೋದ್ರಿಂದ ಥ್ರಿಲ್ಲರ್ ಆಗಿನೂ ವರ್ಕ್ ಆಗತ್ತೆ. ಸೊ ಹೇಳಿರೋ ನೆಗೆಟಿವ್ಗಳು ನಿಮಗಷ್ಟು ಮ್ಯಾಟರ್ ಆಗಲ್ಲ ಅಂದ್ರೆ ಇದು ನಿಮಗೆ ಥಿಯೇಟ್ರಿಕಲಿ ಒಳ್ಳೆ ಅನುಭವ ಕೊಡತ್ತೆ, ಕೊನೆವರೆಗೂ ಎಳ್ಕೊಂಡು ಹೋಗತ್ತೆ ಅಂತ ಹೇಳ್ತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.